ವೆಲ್ಕಮ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ದಟ್ ಈಸ್ ಅಡ್ವೆಂಚರ್ ವಿತ್ ನಿಶ್. ಕ್ವಿಕ್ ಇಂಟ್ರೋ ಅಬೌಟ್ ಮೈ ಸೆಲ್ಫ್. ಸೊ ನನ್ನ ಹೆಸರು ನಿಶ್ಚಲ್ ಅಂತ. ಐ ಕೀಪ್ ಡೂಯಿಂಗ್ ಬೈಕ್ ರೈಡ್ಸ್. ಐ ವಿಲ್ ಬಿ ಡೂಯಿಂಗ್ ಶಾರ್ಟ್ ರೈಡ್ಸ್, ಲಾಂಗ್ ರೈಡ್ಸ್, ಎವ್ರಿಥಿಂಗ್. ಐ ಲೀವ್ ಇನ್ ಯಲಹಂಕ, ಬ್ಯಾಂಗ್ಳೂರ್. ಇಲ್ಲಿ ನೋಡ್ಬೋದು ನನ್ನ ಬೈಕ್ ಇದೆ. ಸೊ ದಿಸ್ ಈಸ್ ಮೈ ಆಲ್ ನ್ಯೂ ಬಜಾಜ್ ಪಲ್ಸರ್ NS 400Z. ಸೊ ತೊಗೊಂಡು ಆಲ್ಮೋಸ್ಟ್ 1 year ಆಗ್ತಾ ಬಂತು. ಆಲ್ರೆಡಿ ಸುಮಾರು ರೈಡ್ಗಳು ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನನ್ನ ಹತ್ರ ಸುಜುಕಿ ಜಿಕ್ಸರ್ ಇತ್ತು. ಸೊ ಆ ಬೈಕಿಂದ ನಂದು ರೈಡಿಂಗ್ ಜರ್ನಿ ಶುರು ಆಗಿದ್ದು. ಅದರಲ್ಲೂ ಸುಮಾರು ರೈಡ್ಸ್ ಮಾಡಿದ್ದೆ. ಇವಾಗ ಐ ಜಸ್ಟ್ ಅಪ್ಗ್ರೇಡೆಡ್. ಸೊ ಇದರಲ್ಲೂ ಆಲ್ರೆಡಿ ಬೇಜಾನ್ ರೈಡ್ಸ್ ಮಾಡಿದ್ದೀನಿ, ಬಟ್ ಐ ನೆವರ್ ಗಾಟ್ ಚಾನ್ಸ್ ಟು ಡೂ ದಿ ವ್ಲಾಗ್ಸ್. ಸೊ ಎಲ್ಲರೂ ಹೇಳೋರು ವ್ಲಾಗ್ ಮಾಡು, ಟ್ರೈ ಮಾಡು ಅಂತ ಅಂದ್ಬಿಟ್ಟು. ಬಟ್ ನನ್ನ ಹತ್ರ ಪ್ರಾಪರ್ ಗೇರ್ಸ್ ಇರಲಿಲ್ಲ. ಸೊ ಇವಾಗ ಒಂದೊಂದೇ ಅಪ್ಗ್ರೇಡ್ ಮಾಡಿಕೊಂಡು ಆಲ್ಮೋಸ್ಟ್ ಲೈಕ್ ಬೇಸಿಕ್ ಏನೇನು ಬೇಕೋ ಎಲ್ಲ ಇದೆ ಇವಾಗ ಸದ್ಯಕ್ಕೆ. ಸೊ ವೈ ನಾಟ್ ಗಿವ್ ಇಟ್ ಅ ಟ್ರೈ ಅಂತ ಅಂದ್ಬಿಟ್ಟು ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಬೈಕ್ ಬಗ್ಗೆ ಹೇಳ್ಬೇಕಂದ್ರೆ ದಿಸ್ NS 400Z. ಗೊತ್ತಿರ್ಬೋದು ನಿಮ್ಗೆಲ್ಲರಿಗೂ. NS 200 ಇತ್ತು ಮುಂಚೆ, ಆಮೇಲೆ ಡಾಮಿನಾರ್ ಇತ್ತು. ಎರಡೂ ಸೇರಿ NS 400 ಅಂದ್ಬಿಟ್ಟು ಡಾಮಿನಾರ್ ಇಂಜಿನ್ನ NS 200 ಬಾಡಿ ಡಿಸೈನ್ಗೆ ಫಿಕ್ಸ್ ಮಾಡಿ ಒಂದು ಹೊಸ ಬೈಕ್ ಲಾಂಚ್ ಮಾಡಿದ್ರು. ಲಾಂಚ್ ಮಾಡಿದ ಕೂಡಲೇ ಇಷ್ಟ ಆಗಿ ಬುಕ್ ಮಾಡಿ ತೊಗೊಂಡೆ. ಸೊ ಇವಾಗ ಆಲ್ಮೋಸ್ಟ್ ಎಷ್ಟೊಂದು ರೈಡ್ ಮಾಡಾಗಿದೆ ಇದರಲ್ಲಿ. ಲೈಕ್ ಪಾಂಡಿಚೇರಿ ಹೋಗಿದ್ದೀನಿ, ಗೋವಾ ಹೋಗಿದ್ದೀನಿ, ಮಂಗಳೂರು ಹೋದೆ. ಇವಾಗ ರೀಸೆಂಟಾಗಿ ಮಂಗಳೂರು ರೈಡ್ ಹೋಗಿ ಬಂದೆ. ಸೊ ನೀವು ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ, ಸೇಮ್ ಅಡ್ವೆಂಚರ್ ವಿತ್ ನಿಶ್ ಅಂತ ಹೆಸರಿದೆ. ಅಲ್ಲಿ ಹೈಲೈಟ್ಸಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಲೈಕ್ ರೀಸೆಂಟಾಗಿ ಎಲ್ಲೆಲ್ಲಿ ರೈಡ್ಸ್ ಮಾಡಿದ್ದೀನಿ ಅಂತ. ಮಂತ್ಲಿ ಒನ್ಸ್ ಆದರೂ ನಾನು ಯಾವುದನ್ನ ಶಾರ್ಟ್ ರೈಡ್ ಹೋಗ್ತಾನೆ ಇರ್ತೀನಿ. ಸೊ ಇವತ್ತು ಇಲ್ಲಿ ದಿಬ್ಬಾಗಿರಿ ಅನ್ನೋ ಲೊಕೇಶನ್ಗೆ ಬಂದಿದ್ದೀವಿ. ಇದು ನಿಯರ್ ನಂದಿ ಹಿಲ್ಸ್. ಜಸ್ಟ್ ಇಲ್ಲಿ ಈ ಬೆಟ್ಟ ಪಕ್ಕದಲ್ಲೇ ಹಿಂದಗಡೆನೇ ನಂದಿ ಹಿಲ್ಸ್ ಇದೆ. ಸೊ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಲೊಕೇಶನು ಅಂತ ಬಂದಿರೋದು. ಸೊ ಇದು ಟ್ರೆಕ್ಕಿಂಗ್ ಸ್ಪಾಟು ಆ್ಯಂಡ್ ಇದಿರೋದು BSF ಕ್ಯಾಂಪ್ ಒಳಗಡೆ. ಯೂಶ್ವಲಿ ಎಲ್ಲರಿಗೂ ಅಲೋ ಮಾಡಲ್ಲ. ಆ್ಯಂಡ್ ಲೈಕ್ ಇಫ್ ಯು ರಿಕ್ವೆಸ್ಟ್ ದೆಮ್ ದೇ ವಿಲ್ ನೋಟ್ ಡೌನ್ ಯುವರ್ ನೇಮ್ಸ್ ಆ್ಯಂಡ್ ಬೈಕ್ ನಂಬರ್ ಎವ್ರಿಥಿಂಗ್, ಆಮೇಲೆ ಬಿಡ್ತಾರೆ ಒಳಗಡೆ. ಸೊ BSF ಕ್ಯಾಂಪ್ ಒಳಗಡೆಯಿಂದ ಬಂದಿದ್ದೀವಿ. ಸೊ ದಿಸ್ ದಿ ಲೊಕೇಶನ್ ಯು ಕ್ಯಾನ್ ಸಿ. ಆ್ಯಂಡ್ ಇಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು. ಲೈಕ್ ಆಲ್ಮೋಸ್ಟ್ 1 hour ಆಗುತ್ತೆ ಅಂದಿದ್ದಾರೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಗೊತ್ತಿಲ್ಲ, ಹೋಗಿ ನೋಡಬೇಕು. ಸೊ ಬನ್ನಿ, ಲೆಟ್ಸ್ ಗೋ. ಆಲ್ ರೈಟ್, ವಿ ಆರ್ ಸ್ಟಾರ್ಟಿಂಗ್ ದಿ ಟ್ರೆಕ್ ನೌ. ಸೊ ನಮ್ಮ ಜೊತೆಗಿದ್ದಾರೆ ಮೈ ರೈಡಿಂಗ್ ಬಡಿ ಪ್ರಜ್ವಲ್ ಅಂತ. ಓಕೆ, ಸೊ ಬೈಕ್ಸ್ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ದಿಸ್ ಇಸ್ ದಿ ಎಂಟ್ರೆನ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು, ಆ್ಯಸ್ ಪರ್ ರಿವ್ಯೂಸ್ ಇದು ಫುಲ್ ಬೆಟ್ಟ ಮೇಲ್ವರೆಗೂ ಸ್ಟೆಪ್ಸೇ ಅಂತ ಇರೋದು. ಸೊ ನೋಡ್ಬೇಕು ಹೆಂಗೆ ಹೋಗುತ್ತೆ ಟ್ರೆಕ್ ಅಂತ. ಸೊ ಬನ್ನಿ ಹೋಗುವ. ಆಲ್ ರೈಟ್, ಇವಾಗ ಆಲ್ಮೋಸ್ಟ್ ಬೆಟ್ಟ ಹತ್ತಿದ್ದೀವಿ. ಇನ್ನೊಂದು ಚೂರಿದೆ ಅಷ್ಟೇ. ಬಟ್ ಲೆಟ್ ಮೀ ಶೋ ಯು ದಿ 180-degree ವ್ಯೂ ಗೈಸ್ ಹಿಯರ್. ಇಟ್ಸ್ ವೆರಿ ಬ್ಯೂಟಿಫುಲ್. ಲುಕ್ ಅಟ್ ದಿಸ್. ಬ್ಯೂಟಿ ಅಲ್ಲ. ಅಲ್ಲಿ ನಿಮಗೆ ಪಟಾಕಿ ಸೌಂಡ್ ಕೇಳಿಸ್ತಾ ಇರೋದು ಆ್ಯಕ್ಚುಲಿ BSF ಕ್ಯಾಂಪ್ ಅನ್ನಲ್ಲ. ಸೊ ಅವ್ರದ್ದು ಫೈರಿಂಗ್ ರೇಂಜ್ ನಡೀತಾ ಇದೆ, ಶೂಟಿಂಗ್ ಸ್ಪಾಟು. ಟ್ರೈನಿಂಗ್ ಏನೋ ನಡೀತಿರ್ಬೇಕು ಅನ್ಸುತ್ತೆ. ಅದಕ್ಕೆ ಅವಾಗಿಂದ ಫುಲ್ ಪಟಾಕಿ ಸೌಂಡು, ಬೇಸಿಕಲಿ ಶೂಟಿಂಗ್ ಸೌಂಡು. ನೋಡಿ ಕ್ರೇಜ್ ಇದೆ. ಸೊ ಇನ್ನು ಇಷ್ಟೇ ಇರೋದು, ಅದೇ ಅನಿಸುತ್ತೆ ವ್ಯೂ ಪಾಯಿಂಟು. ಇಲ್ಲಿದೆ ಬೆಟ್ಲು. ಇನ್ನೂ ಹಿಂಗೆ ಹತ್ಕೊಂಡು ಹೋಗಿ ಅಲ್ಲಿ ರೀಚ್ ಆಗಬೇಕು. ಲೆಟ್ಸ್ ಗೋ. ಆಲ್ ರೈಟ್, ಸೊ ಟೆಂಪಲ್ ಸಿಕ್ಕಿದೆ ನಮಗೆ. ಆಲ್ಮೋಸ್ಟ್ 40 minutes ಬಂದ್ವಿ ಅಂದ್ಕೊಳ್ಳಿ. ನಾವೇನು ಫುಲ್ ಫಾಸ್ಟಾಗಿ ಬರಲಿಲ್ಲ, ಆರಾಮಾಗೆ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಬಟ್ ಹೌದರ್ ಟೆಂಪಲ್ ಕ್ಲೋಸ್ ಇದೆ ಆ್ಯಸ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ಇನ್ನೂ ಟಾಪ್ ರೀಚ್ ಆಗಿಲ್ಲ. ಇದು ಇನ್ನೂ ಹಿಂಗೆ ದಾರಿ ಇದೆ, ಹೋದರೆ ಇನ್ನೂ
ಮೇಲಕ್ಕೆ ಹೋಗ್ಬೋದು. ಟಾಪಲ್ಲಿ ವ್ಯೂ ಹೆಂಗಿದೆ ಅಂತ ನೋಡೋಣ. ನಮ್ಗೆ ಇನ್ನೂ ನಂದಿ ಹಿಲ್ಸ್ ಕಾಣಿಸ್ತಾ ಇಲ್ಲ, ನಿಮಗೆ ತೋರಿಸೋಣ ಅಂದರೆ, ಯಾಕಂದರೆ ಇಲ್ಲಿ ಬೆಟ್ಟದಿಂದ ಇನ್ನೂ ಹಿಂದಕ್ಕೆ ಬರುತ್ತೆ ನಂದಿ ಹಿಲ್ಸು. ಈ ಸೈಡ್ ಇಲ್ಲ, ಆ ಸೈಡ್ ಇದೆ. ಸೊ ಇನ್ನೂ ಇಲ್ಲಿ ಮೇಲೆ ಹೋದರೆ ಅಟ್ಲೀಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಲೈಕ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇಲೆ ಹೋಗಿ ನೋಡೋಣ. ಸೊ ಇಲ್ಲಿ ಇವಾಗ ಸ್ಟೆಪ್ಸ್ ಇಲ್ಲ, ಇಷ್ಟೊತ್ತು ಹತ್ಕೊಂಡ್ಬಂದಿದ್ದು ಫುಲ್ ಸ್ಟೆಪ್ಸ್ ಇತ್ತು. ಐ ಥಿಂಕ್ ಇಲ್ಲಿಂದ ಸ್ಟೆಪ್ ಇಲ್ಲ, ಯಾಕಂದರೆ ದೇವಸ್ಥಾನ ಇಲ್ಲ ಎಂಡಲ್ಲ. ದೇವಸ್ಥಾನ ಆದಮೇಲೆ ಇದೆಲ್ಲ ಏನಿದ್ರು ಕಂಪ್ಲೀಟ್ ಆಫ್ ರೋಡ್ ಥರ ಇರುತ್ತೆ. ಸೊ ನೋಡೋಣ, ದಾರಿ ಹಿಂಗೆ ಹೋಗ್ತಾ ಇದೆ, ಮೇಲೆ ಹೋಗಬೇಕು, ನೋಡ್ಬೇಕು ಹೆಂಗಿದೆ ದಾರಿ. ಆಲ್ ರೈಟ್, ಸೊ ಫೈನಲಿ ಮೇಲೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇನ್ನೂ ಒಂದು ದೇವಸ್ಥಾನ ಇದೆ ಮೇಲ್ಗಡೆ. ಒಂಥರ ಮೇಲೆ ಬಂದರೆ ಒಂಥರ ಫುಲ್ ಪ್ಲೇನ್ ಇದೆ ಗ್ರೌಂಡು, ಆರಾಮಾಗೆ ಕ್ರಿಕೆಟ್ ಆಡ್ಬೋದು, ಬ್ಯಾಡ್ಮಿಂಟನ್ ಆಡ್ಬೋದು, ಗಾಳಿ ಕಮ್ಮಿ ಇದ್ದರೆ. ಕ್ರೇಜಿ ಇದೆ ಲೊಕೇಶನ್ನು. ಜಾಸ್ತಿ ಜನ ಜೊತೆ ಬಂದರೆ ಒಳ್ಳೆ ಮಜಾ ಮಾಡ್ಬೋದು. ಸೊ ಇದೇ ಪಿಕ್ಕು. ಸೊ ವೆದರ್ ಮಾತ್ರ ತಣ್ಣಗೆ ಕೂಲಾಗಿದೆ. ಸೊ ನಾವು ಇಟ್ಸ್ ಟೈಮ್ ಟು ಕ್ಲೈಂಬ್ ಡೌನ್. ಸೊ ಒಂದೇ ಸರಿ ಕೆಳಗೆ ಹೋಗಿ ಡೈರೆಕ್ಟ್ ಮೋಟೋ ವ್ಲಾಗಿಂಗ್ ಸೆಟಪ್ಪಲ್ಲಿ ಸಿಗ್ತೀನಿ. ಓಕೆ, ಆಲ್ ರೈಟ್ ಗೈಸ್, ಸೊ ವಿ ಆರ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟಪ್. ಆ್ಯಕ್ಚುಲಿ ನಾವು ಹೋಗಿದ್ದು ಮೆಟ್ಲತ್ಕೊಂಡು ಈ ಕಡೆ ಹಿಂಗೆ, ಇಲ್ಲೊಂದು ದಾರಿ ಇದೆ ಆ್ಯಂಡ್ ಇಲ್ಲಿ ಗಾಡಿನೂ ಹೋಗೋ ಥರ ಇದೆ. ಸೊ ಸುಮ್ಮನೆ ಇವಾಗ ರಿಟರ್ನ್ ಹೋಗ್ಬೇಕಾಗಿರೋದು ಈ ದಾರಿ. ಸೊ ರಿಟರ್ನ್ ಹೋಗೋಕ್ಕೆ ಮುಂಚೆ ಇದು ಎಲ್ಲಿಗೆ ಹೋಗುತ್ತೆ ನೋಡೋಣ ಅಂತ ಅನ್ಕೊತಿದ್ದೀವಿ. ಸೊ ವಿ ವಿಲ್ ಗೋ ಹಿಯರ್ ನೌ ಆ್ಯಂಡ್ ಎಕ್ಸ್ಪ್ಲೋರ್ ವಾಟ್ ಇಟ್ ಈಸ್, ಹೌ ಇಟ್ ಈಸ್ ಅಂತ. ಸೊ ಬನ್ನಿ. ಅದಕ್ಕೆ ಜಾಕೆಟು ಗ್ಲೌಸ್ ಎಲ್ಲ ಏನೂ ಹಾಕಿಲ್ಲ, ಎಲ್ಲ ಇಲ್ಲೇ ಬಿಚ್ಚಿಟ್ಟಿದ್ದೀನಿ. ಸೊ ಇವಾಗ ಆಫ್ ರೋಡ್ಗೆ ಹಾಕ್ಕೊಳ್ಳೋಣ, ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಬಿಕಾಸ್ ಐ ಡೋಂಟ್ ನೋ ಹೆಂಗಿದೆ ರೋಡು. ಓಕೆ, ಸೊ ಇಟ್ ಈಸ್ ಇನ್ ಆಫ್ ರೋಡ್ ಮೋಡ್. ಆಫ್ ರೋಡಲ್ಲಿ ಒಂದು ಸ್ವಲ್ಪ ಪಿಕಪ್ ಇರುತ್ತೆ ಇನಿಷಿಯಲ್ಲು. ಕ್ರೇಜಿ ಆಫ್ ರೋಡ್ ಗೈಸ್. ಈ ಥರ ನೇಚರ್ ಮಧ್ಯ ಆಫ್ ರೋಡ್ ಮಾಡ್ಕೊಂಡು ಹೋಗೋದೇ ಮಜಾ. ಮಸ್ತಾಗಿದೆ ರೂಟು, ವೆರಿ ಸೀನಿಕ್. Oh, peacock. Oh, see there guys. I don't know you're able to see or not. Oh, ಟೈತ್ ಆ ಕಡೆ ಜಂಪ್ ಹೊಡೆದ್ಬಿಡ್ತು. ಇಲ್ಲೇ ಇತ್ತು ಬಂಡೆ ಮೇಲೆ, ಸಕ್ಕದಾಗಿ ನಿಂತಿತ್ತು ದೊಡ್ಡ ಪಿಕಾಕು. ಕಂಪ್ಲೀಟ್ ಬೇರೆ ರೂಟ್. ವಾಪಸ್ ಹೋಗೋಣ, ಜಾಕೆಟ್ ಅಲ್ಲೇ ಇದೆ. ಇದು ಹೋದ್ರೆ ಪಕ್ಕ ಹೋಗುತ್ತೆ ಮೇನ್ ರೋಡ್ಗೆ. ಬೆಟ್ಟಕ್ಕ ಹಂಗಂತ್ಯಾ? ಅಲ್ಲೇ ನಾನು ಆ ಕಡೆ ಹೊಟ್ಟವ್ರೆ ಎಕ್ಸಿಟು. ಸರಿ ಬಾ ನೋಡೋಣ ಬಾ. ಯಾರ್ದೋ ಮನೆಗೆ ಬಂತಿದ್ದು. ಅಷ್ಟೇ ಅನ್ಸುತ್ತೆ, ಇಲ್ಲೇ ಡೆಡ್ ಎಂಡ್ ಇರಬೇಕಿದು, ಗೊತ್ತಿಲ್ಲ. ಓಕೆ, ಸೊ ಇವಾಗ ವಾಪಸ್ ಯೂ ಟರ್ನ್ ನೋಡ್ದು ಉಲ್ಟಾ ಹೋಗ್ತಾ ಇದ್ದೀವಿ ಅಗೈನ್. ಆ್ಯಕ್ಚುಲಿ ಹೋಗೋದು ಆ ಕಡೆ ರೂಟು ಎಕ್ಸಿಟ್ ಇದೆಯಂತೆ, ಆದರೂ ಇನ್ನೊಂದು ಸರಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಹೋಗುತ್ತೆ. ಆ್ಯಂಡ್ ನನ್ನ ಜಾಕೆಟ್ ಅಲ್ಲೇ ಬಿಟ್ಟಿರೋದ್ರಿಂದ ಹೋಗಲೇಬೇಕು.
ಅದಕ್ಕೆ ವಿ ಆರ್ ರಿಟರ್ನಿಂಗ್ ಬ್ಯಾಕ್ ಸೇಮ್ ರೂಟ್. ಯು ಕ್ಯಾನ್ ಏಬಲ್ ಟು ಸಿ ಎವ್ರಿ ಟೈಪ್ ಆಫ್ ಅಡ್ವೆಂಚರ್ ಇನ್ ಮೈ ಬ್ಲಾಗ್ಸ್. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಐ ನೀಡ್ ಯುವರ್ ಸಪೋರ್ಟ್ ಬೈ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಥರ ಜೋಶ್ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಎನಿವೇಸ್ ಐ ಆಮ್ ಡೂಯಿಂಗ್ ಆಲ್ ಆಫ್ ದಿಸ್ ಫಾರ್ ಮೈ ಪ್ಯಾಷನ್ ಅಷ್ಟೇ. ಬಟ್ ಯಾ ಸ್ಟಿಲ್ ಐ ವುಡ್ ಲೈಕ್ ಟು ಶೋ ಆಲ್ ದಿಸ್ ಟು ಯು ಗೈಸ್ ಆ್ಯಂಡ್ ಶೇರ್ ಮೈ ಎಕ್ಸ್ಪೀರಿಯನ್ಸ್ ಅಷ್ಟೇ. ಚೆನ್ನಾಗಿದೆ ಒಟ್ನಲ್ಲಿ ಆಫ್ ರೋಡ್ ಮಾತ್ರ. ಸೈಕ್ಲಿಂಗು ಬರ್ಬೋದು ಇಲ್ಲಿ, ಬಟ್ ನಮ್ಮ ಮನೆಯಿಂದ ಇಲ್ಲಿಗೆ ತುಳ್ಕೊಂಬರೋದೇ ತಲೆನೋವು. ಏನೋ ಕಾರಲ್ಲಿ ಆ ಥರ ಏನೋ ಹಾಕೊಂಡು ಬಂದು ಇಲ್ಲಿ ಬಂದು ತುಳಿದ್ರೆ ಒಳ್ಳೆ ಅಡ್ವೆಂಚರ್, ಒಳ್ಳೆ ಟೈಮ್ ಪಾಸ್, ಒಳ್ಳೆ ಎಕ್ಸರ್ಸೈಸು, ಕ್ರೇಜಿ ಇರುತ್ತೆ. ಪಿಕಾಕ್ಗಳು ಬೇಜಾನಿದೆ ಊರು ಒಟ್ಟಿನಲ್ಲಿ. ಅಲ್ಲಿ ಬಿ ಎಸ್ ಎಫ್ ಅವ್ರದ್ದು ಫೈರಿಂಗ್ ರೇಂಜ್ ಅಷ್ಟು ಶೂಟಿಂಗ್ ಮಾಡ್ತಿದ್ರು ಡೈಲಿ. ಏನು ಈ ಪಿಕಾಕ್ಗಳಿಗೆಲ್ಲ ಅಭ್ಯಾಸ ಆಗೋಗಿದೆ ಅನ್ಸುತ್ತೆ, ಏನೋ ಆಗಲ್ಲ ಸೌಂಡು ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಆಗೋಗಿದೆ. ಆರಾಮಾಗಿದೆ ಓಡಾಡ್ಕೊಂಡು ಇಲ್ಲಿ ಕಾಡಲ್ಲಿ. ನೋಡಿ, ಯು ಕ್ಯಾನ್ ಸಿ ದಿ ಹಿಲ್. ಅಲ್ಲೇ ಹೋಗಿದ್ದು ನಾವು, ಪೀಕ್ ಅಲ್ಲಿ ಮೇಲೆ ಹೋಗಿದ್ದು ಅವಾಗೆ. ಅಯ್ಯಯ್ಯೋ, ಯಾವುದಪ್ಪ ಅದು ಸರಿಗೆ ಸಿಗಾಕೊಂತು. ಮುಳ್ಗಿಡ. ಗಾಡಿ ಆಫ್ ಆಯ್ತು ಇವಾಗ. ಬಟ್ಟೆ ಹರಿದೋಯ್ತಾ ಏನು ಕತೆ? ಇಲ್ಲ. ಕ್ರೇಜಿ ಆಫ್ ರೋಡ್, ಕ್ರೇಜಿ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ವಾಪಸ್ ಜಾಕೆಟ್ ಹಾಕ್ಕೊಂಡು ಲೆಟ್ಸ್ ಲೀವ್ ಫಾರ್ ಹೋಮ್. ಓಕೆ, ಗ್ಲೌಸ್ ಈಸ್ ಅಪ್, ಜಾಕೆಟ್ ಈಸ್ ಅಪ್, ಸೊ ಲೆಟ್ಸ್ ಲೀವ್. ಸೊ ಯು ಕ್ಯಾನ್ ಸಿ ಹಿಯರ್ ಬಿ ಎಸ್ ಎಫ್ ಅವ್ರದ್ದು ಲಾಕ್ ಮಾಡ್ಯಾರ ನೋಡಿ. ಕಾರು ಇಲ್ಲ ದೊಡ್ಡ ಗಾಡಿಗಳೆಲ್ಲ ಏನೂ ಹೋಗ್ಬಾರ್ದು ಅಂತ ಸೈಡಿಂದ ಹೋಗಬೇಕು. ಆ್ಯಂಡ್ ಇಲ್ಲಿ ಯು ಕ್ಯಾನ್ ಸಿ ಒಬ್ಬರು ನಿಂತಿರ್ತಾರೆ ಯಾವಾಗೂ. ದೇ ವಿಲ್ ಬಿ ಸೀಯಿಂಗ್ ಎವ್ರಿಥಿಂಗ್. ನಾವು ಬೇರೆ ಕಡೆ ಬಂದ್ವೋ. ಹಾಂ, ಇದೆಲ್ಲ ರೂಟು. ಅವ್ರನ್ನ ಕೇಳಿ ಎಕ್ಸಿಟು. ಅಲ್ಲೇ ಅಲ್ಲೇ ನಡಿ, ಎಲ್ಲ ಒಂದೇ. ಅವಾಗ ಹಂಗೋಗಿ ಹೋಗಿದ್ವಿ, ಇವಾಗ ಈ ಕಡೆ ಬಂದ್ವಿ ಅಷ್ಟೇ. ಆಲ್ ರೈಟ್, ಸೊ ಬಿ ಎಸ್ ಎಫ್ ಕ್ಯಾಂಪಿಂದ ಎಕ್ಸಿಟ್ ಆಗಿ ಇವಾಗ ನಂದಿ ರೋಡಲ್ಲಿ ಇದ್ದೀವಿ, ನಂದಿ ಹಿಲ್ಸ್ ರೋಡು. ಇಲ್ಲಿಂದ ಹಂಗೆ ದೇವನಹಳ್ಳಿ ಹೈವೇ ಕನೆಕ್ಟ್ ಆಗಿ ವಿ ವಿಲ್ ಹೆಡ್ ಬ್ಯಾಕ್ ಟು ಹೋಮ್. ದಟ್ಸ್ ಇಟ್, ನೋ ಅದರ್ ಲೊಕೇಶನ್ಸ್ ಟುಡೇ. ಸೊ ವಿಡಿಯೋ ಜಾಸ್ತಿ ಲೆಂತ್ ಮಾಡೋದು ಬೇಡ. ಸೊ ಲೆಟ್ ಮಿ ಜಸ್ಟ್ ಎಂಡ್ ಮೈ ವ್ಲಾಗ್ ಹಿಯರ್. ಸೊ ಇನ್ಮೇಲಿಂದ ಯಾವುದೇ ರೈಡ್ ಹೋದ್ರು ಐ ವಿಲ್ ಬಿ ಕೀಪ್ ಟ್ರೈಂಗ್ ಟು ಡೂ ದಿ ವ್ಲಾಗ್ಸ್ ಆ್ಯಂಡ್ ಅಪ್ಲೋಡ್ for you guys. So kindly do subscribe and support for my channel. So yeah, next vlog al sigana anta helta. See you guys, take care everybody, bye bye.